100% connection with God, 0% effort in business. You will be like here. ಕೆಲವರು ನನ್ನ ಹಿಂದೆ ಮಾತಾಡ್ತಾರೆ ಅಂದರೆ ಅವ್ರು ನನ್ನ ಹಿಂದೆ ಇದ್ದಾರೆ. ಯಾಕೆ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ? ನೀನು ಮುಂದೆ ಇದೆಯಾ ಅದನ್ನು ತಿಳ್ಕೊ. ಫಾರ್ ಆಲ್ ಯುವರ್ ಟ್ರಬಲ್ ಗಾಡ್ ಈಸ್ ಗೋಯಿಂಗ್ ಟು ಗಿವ್ ಯು ಡಬಲ್. ಯಾರೋ ಹೇಳಿದ್ರು, ಏನೋ ಹೇಳಿದ್ರು, ನಾನು ಹಿಂಗೆ ಕುಂತಿರೋದು ಬೇಡ. ಇವತ್ತು ಈ ವಾಕ್ಯದ ಮೂಲಕ ಪವಿತ್ರಾತ್ಮ ನಿನ್ನನ್ನು ಮತ್ತೆ ಎಬ್ಬಿಸಲಿ. ಕೀರ್ತನೆ 42ರಿಂದ ಕೆಲವೊಂದು ಕಾರ್ಯ ನಾವು ನೋಡೋಣ. 42ಗೆ ಸಂಬಂಧಪಟ್ಟಿದ್ದು 43. ಈ ಎರಡರಲ್ಲೂ ಇವತ್ತು ಕೆಲವೊಂದು ಕಾರ್ಯಗಳನ್ನು ನಾವು ನೋಡೋಣ. ಹೌ ಡಿಪ್ರೆಷನ್ ಕಮ್ಸ್ ಆ್ಯಂಡ್ ವಾಟ್ ಆರ್ ದ ರೆಮಿಡೀಸ್ ಟು ಕಮ್ ಔಟ್ ಫ್ರಮ್ ದ ಡಿಪ್ರೆಷನ್. ಓಕೆ, ನೋಡಿ ಇಲ್ಲಿ 5ನೇ ವಾಕ್ಯ ಏನು ಹೇಳ್ತಾನೆ ನೋಡೋಣ. ನನ್ನ ಮನೆವೇ ನೀನು ಏನಾಗಿದೆಯಾ? ಆಚೆ ಕಡೆ ಬಗ್ಗಿ ಹೋಗ್ಬಿಟ್ಟಿದ್ರೆ ಕಂಡುಹಿಡಿಬೋದು. ಕೆಲವ್ರು ಏನೋ ಬಗ್ಗಿ ಹೋಗ್ಬಿಟ್ಟಿದ್ರೆ ಹೇಳ್ಬೋದು, ಏನಪ್ಪ ಹಿಂಗೆ ಬಗ್ಗಿ ಬಿಟ್ಟಿದ್ಯಾ ಅಂತ. ಒಳಗಡೆ ಕುಗ್ಗಿ ಹೋಗಿರೋದು ಯಾರು ಕಂಡುಹಿಡಿಯೋಕ್ಕಾಗುತ್ತೆ? ಯಾರಿಗಾದ್ರೂ ಗೊತ್ತಾಗುತ್ತಾ ಒಳಗಡೆ ಕುಗ್ಗಿ ಹೋಗಿರೋದೇನು? ಇಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ಅವನೇ ಹೇಳ್ಕೊಳ್ತಾನೆ, ನನ್ನ ಮನೆವೇ ನೀನು ಕುಗ್ಗಿ ಹೋಗಿರುವುದೇನು ಅಂದರೆ, ಕುಗ್ಗಿ ಹೋಗಿದೆ ಅಂದರೆ ಇಂಗ್ಲೀಷಲ್ಲಿ ವೈ ಆರ್ ಯು ಡೌನ್ ಕಾಸ್ಟ್, ವೈ ಸೋ ಡಿಸ್ಟರ್ಬ್ಡ್ ವಿತ್ ಇನ್ ಮೀ. ಎಷ್ಟು ಜನ ಡಿಸ್ಟರ್ಬ್ಡ್ ಆಗಿದ್ದಾರೆ? ಅನೇಕ ಜನ ಡಿಸ್ಟರ್ಬ್ಡ್ ಆಗಿಬಿಟ್ಟಿದ್ದಾರೆ. ಆರ್ ಯು ಡಿಸ್ಟರ್ಬ್ಡ್? ನೋ. ಆರ್ ಯು ಹ್ಯಾಪಿ? ಹ್ಯಾಪಿ ಇಲ್ವೇ? ರೆನಾಲ್ಡ್ ಬ್ಯಾಂಕ್ಗೆ ಬಂದಿದ್ದ ತಕ್ಷಣ ಕೇಳ್ತಾರೆ, ಆರ್ ಯು ಹ್ಯಾಪಿ ಅಂದಿದ ತಕ್ಷಣ ಹೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನಿಮಗೆ ಕೊಡಬೇಕು ಕಾಪಿ ಅನ್ನೋ ಥರ ಇದ್ದೀರಾ ಅಂತ. ಆರ್ ಯು ಕ್ಯಾಸ್ಟ್ ಡೌನ್? ನೋಡಿ ಇನ್ನೊಂದು ಟ್ರಾನ್ಸ್ಲೇಷನ್, GNT ಟ್ರಾನ್ಸ್ಲೇಷನ್ ಈ ರೀತಿ ಹೇಳುತ್ತೆ, ವೈ ಆಮ್ ಐ ಸೋ ಸ್ಯಾಡ್. ಒಳಗಡೆನೆ ಅವನೇ ಹೇಳ್ಕೊಳ್ತಾನೆ, ವೈ ಆಮ್ ಐ ಸೋ ಸ್ಯಾಡ್, ವೈ ಆಮ್ ಐ ಸೋ ಟ್ರಬಲ್ಡ್ ಇನ್ ದೇರ್ ಮೈಂಡ್. ದೇ ಆರ್ ಟ್ರಬಲ್ಡ್. ಅವರ ಮೈಂಡಲ್ಲಿ ಟ್ರಬಲ್ ಆಗಿದ್ದಾರೆ, ಸ್ಯಾಡ್ ಇದೆ. ಏನಕ್ಕೆ ಗೊತ್ತಾ? ಅನೇಕ ಕಾರಣಾಂತರಗಳಿಂದ, ಫ್ಯಾಮಿಲಿ ಎನ್ವೈರ್ಮೆಂಟಿಂದ, ಆಗಾಗ ಬರುವಂಥ ಅನಾರೋಗ್ಯಗಳಿಂದ, ದೇವರೊಂದಿಗೆ ಸರಿಯಾದ ಕನೆಕ್ಷನ್ ಇಲ್ಲ, ಫೈನಾನ್ಷಿಯಲ್ ಮೂಲಕ ಏನು ಕೈ ಇಟ್ಟರು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ, ಫೇಲ್ಯೂರ್ ಆಗಿಬಿಡುತ್ತೆ. ಸರಿಯಾದ ಸಕ್ಸಸ್ ಇಲ್ಲ ಲೈಫಲ್ಲಿ, ಯಾವುದರಲ್ಲೂ ಮುಂದುವರಿಕೆ ಇಲ್ಲ, ಬೆಳವಣಿಗೆ ಇಲ್ಲ. ಅದನ್ನೆಲ್ಲ ನೋಡಿ ಸಮ್ಟೈಮ್ಸ್ ವಿ ಆರ್ ಡಿಸ್ಟರ್ಬ್ಡ್ ವಿತ್ ಇನ್ ಅವರ್ ಸೆಲ್ಫ್. ನಮ್ಮೊಳಗಡೆ ನಾವೇ ಕುಗ್ಗಿ ಹೋಗಿದ್ದೀವಿ. ಇವತ್ತು ನಾವೆಲ್ಲ ಹ್ಯಾಪಿಯಾಗಿರೋ ಥರ ಇದ್ದೀವಿ, ಹೊರಗಡೆ ಹ್ಯಾಪಿಯಾಗಿದ್ದೀವಿ, ಆದರೆ ಇಲ್ಲ, ಒಳಗಡೆ ಸಮಥಿಂಗ್ ಈಸ್ ರಾಂಗ್. ಅದರಿಂದ ಆಚೆ ಬರಬೇಕು ಅನ್ನೋದೇ ಈ ಕೀರ್ತನೆ. ಪ್ರೈಸ್ ದಿ ಲಾರ್ಡ್. ಮೆನಿ ಆರ್ ಡಿಪ್ರೆಸ್ಡ್. ತಮಿಳಲ್ಲಿ ಈ ರೀತಿ ಹೇಳ್ಬೋದು, ಮನಸೋರ್ವು. ತಮಿಳಲ್ಲಿ ಏನು ಹೇಳುತ್ತೆ? ಮನಸೋರ್ವು. ಕನ್ನಡದಲ್ಲಿ ಹೇಳುತ್ತೆ ನಿರುತ್ಸಾಹ. ಡಿಪ್ರೆಷನ್ಗೆ ಏನು ಗೊತ್ತಾ ಅರ್ಥ? ನಿರುತ್ಸಾಹ. ಉತ್ಸಾಹ ಅಂದರೆ ಚೆನ್ನಾಗಿದ್ದೀವಿ, ಎಲ್ಲರ ಉತ್ಸಾಹ ಇದ್ರೆ ಆಮೇನ್ ಬರ್ತಾ ಇಲ್ಲ, ಅಲ್ಲೆಲ್ಲೂಯಾ ಅಂದರೆ ಅಂತ. ಏಕೆಂದರೆ ನಿರುತ್ಸಾಹ, ಎಲ್ಲೋ ಒಂದು ಕಡೆ ನಿರುತ್ಸಾಹ ಇದೆ. ಹಣದಲ್ಲಿ ನಿರುತ್ಸಾಹ, ಫ್ಯಾಮಿಲಿ ಲೈಫಲ್ಲಿ ನಿರುತ್ಸಾಹ, ಆರೋಗ್ಯದಲ್ಲಿ ನಿರುತ್ಸಾಹ, ಮಕ್ಕಳ ಜೀವಿತ ಬಗ್ಗೆ ಯೋಚನೆ ಮಾಡಿ ನಿರುತ್ಸಾಹ, ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ ನಿರುತ್ಸಾಹ, ಗಂಡನ ಬಗ್ಗೆ ಯೋಚನೆ ಮಾಡಿ ನಿರುತ್ಸಾಹ, ಹೆಂಡತಿ ಬಗ್ಗೆ ಯೋಚನೆ ಮಾಡಿ ನಿರುತ್ಸಾಹ, ಏನೇ ಪ್ರಾರ್ಥನೆ ಮಾಡಿದ್ರು ನಮ್ಗೆ ಉತ್ತರ ಬರ್ತಾ ಇಲ್ವಲ್ಲ ಅನ್ನೋ ನಿರುತ್ಸಾಹ, ಕೆಲವ್ರಿಗೆ ಪ್ರಾರ್ಥನೆ ಮಾಡೋಕ್ಕಾಗದೇ ಇರೋದೇ ನಿರುತ್ಸಾಹ. ಈ ರೀತಿ ಅನೇಕ ರೀತಿಗಳಲ್ಲಿ ಅನೇಕರಿಗೆ ನಿರುತ್ಸಾಹ ಉಂಟು. ದಟ್ ಈಸ್ ಕಾಲ್ಡ್ ಡಿಪ್ರೆಷನ್. ನಮಗೆ ಒಳಗಡೆ ನಿರುತ್ಸಾಹ ಇದ್ಬಿಟ್ರೆ ನೋಡಿ, ಹೊರಗಡೆನೂ ಯಾರಾದರೂ ನೋಡಿದ್ರೆ, ನಮ್ಮನ್ನು ನೋಡಿದ್ರೆ ಕಂಡುಹಿಡಿಬಿಡ್ಬೋದು. ಯಾಕಂದರೆ ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ, ಅಗತ್ತಿನ ಅಳಗೆ ಮುಗತ್ತಲೆ ತೆರೆಯುವ. ಒಳಗಡೆ ಸಂತೋಷವಾಗಿದ್ದರೆ ನಾವು ಹೊರಗಡೆ ಸಂತೋಷವಾಗಿರ್ತೀನಿ. ಕೆಲವು ನೋಡಿದ ತಕ್ಷಣ ಕೇಳ್ತಾರೆ, ಏನು ಒಂಥರ ಇದ್ದೀರಾ ಅನ್ನೋದು ಮುಖದಲ್ಲಲ್ಲ, ಒಳಗಡೆ ಒಂಥರ ಇರೋದ್ರಿಂದ ಮುಖ ನಗೆಯೋಕ್ಕಾಗ್ತಾ ಇಲ್ಲ. ದೇ ಆರ್ ಫೀಲಿಂಗ್ ಸ್ಯಾಡ್. ಮುಖ ತೋರಿಸ್ಕೊಡುತ್ತೆ ಅವರು ಸಂತೋಷವಾಗಿದ್ದಾರಾ ಅಥವಾ ದುಃಖದಲ್ಲಿದ್ದಾರಾ ಅಂದ್ಬಿಟ್ಟು ಒಳಗಡೆ ಇರೋದೇ ನೋಡಿ. ಅದಕ್ಕೆ ಒಳಗಡೆ ಮನುಷ್ಯ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಸ್ಪಿರಿಚುವಲ್ ಫುಡ್ಡು ಏನಕ್ಕೆ ಅಂದರೆ ಒಳಗಡೆ ಇರೋ ಮನುಷ್ಯನಿಗೆ
ಅವನು ಒಳಗಡೆ ಸಂತೋಷವಾಗಿದ್ದರೆ ಆಚೆಗಡೆ ಸಂತೋಷವಾಗಿರುತ್ತೆ. ಅದೇ ರೀತಿಯೇ ಒಬ್ಬ ಮನುಷ್ಯ ಒಳಗಡೆ ಆರೋಗ್ಯವಾಗಿದ್ದರೆ ಅವನು ಹೊರಗಡೆನೂ ಆರೋಗ್ಯವಾಗಿರ್ತಾನೆ. ಆಮೇನ್. ಅದಕ್ಕೆ ಸತ್ಯವೇದ ಹೆಂಗೆ ಕನೆಕ್ಟ್ ಮಾಡುತ್ತೆ ಅಂದರೆ, ಒಳಗಡೆಗೂ ಹೊರಗಡೆಗೂ ಯಾವ ರೀತಿ ಕನೆಕ್ಟ್ ಮಾಡುತ್ತೆ ಅಂದರೆ, 3ನೇ ಯೋಹಾನನ ಬರೆದ ಪುಸ್ತಕ 2ನೇ ವಾಕ್ಯ. ಪ್ರಿಯನೇ, ಆತ್ಮ ರೀತಿಯಲ್ಲಿ ಅಭಿವೃದ್ಧಿ, ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ನೀನು ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ ಹೊಂದಬೇಕು. ಅಂದರೆ ಎಲ್ಲಿ ಫಸ್ಟು ಅಭಿವೃದ್ಧಿ ಆಗಬೇಕು? ಅದಕ್ಕೆ ಸ್ಪಿರಿಚುಯಾಲಿಟಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂದರೆ ಎಲ್ಲನೂ ಡೌನಲ್ಲಿರುತ್ತೆ. ಇವತ್ತು ಅನೇಕರಿಗೆ ಸ್ಪಿರಿಚುವಲ್ ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಕೆಲವರಿಗೆ ಚರ್ಚೆಗೆ ಕರೆದ್ರೆ ಎಷ್ಟು ಸತಿ ಬರೋದು, ಗುರುವಾರನೂ ಬೇರೆ ಬರಬೇಕಾ? ನಾವು ಹೇಳ್ತೀವಿ ಗುರುವಾರ ಆತ್ಮ ಆದಾಯದ ಬಗ್ಗೆ ಮಾತಾಡ್ತೀವಿ, ವಿ ಸ್ಪೀಕ್ ಅಬೌಟ್ ಕಿಂಗ್ಡಮ್ ಆಫ್ ಗಾಡ್ ಅಂದರೆ, ಗುರುವಾರ ಬರಬೇಕಾ? ಇವತ್ತು ಈವ್ನಿಂಗ್ ಹೋಲಿ ಸ್ಪಿರಿಟ್, ಸಾಯಂಕಾಲ 2 ಅವರ್ ಕುಂತ್ಕೊಳ್ಳೋದೇ ಕಷ್ಟ. ಈ ಥರ ನನಗೆ ಕಷ್ಟ ಅಂದರೆ ಯಾರಿಗೆ ನಷ್ಟ? ನಾವು ಕುಂತ್ಕೊಂತ ಹೇಳೋದು ನಮ್ಮ ಕರ್ತವ್ಯ, ನಷ್ಟ ಆಗೋದು ನಿಮಗೇನೆ. ಆದರೆ ನಾವು ಎಲ್ಲದರಲ್ಲೂ ಕುಂತು ಕಲಿತು ನಾವು ಆತ್ಮ ವಿಷಯದಲ್ಲಿ ಬೆಳವಣಿಗೆ ಆಗ್ತಾನೆ ಔಟರ್ ಚೇಂಜಸ್ ಆಗೋದಂತೆ. ಇಲ್ಲಿ ಬೆಳವಣಿಗೆ ಆಗದೆ ಹೊರಗಡೆ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೆ ದೇವರು ಇಲ್ಲಿ ಕನೆಕ್ಟ್ ಮಾಡ್ತಾರೆ. ನೀನು ಒಳಗಡೆ ಎಷ್ಟು ಅಭಿವೃದ್ಧಿ ಆಗ್ತೀಯೋ ಆಚೆನೂ ಅಷ್ಟೇ ಇರ್ತೀಯ. ನೋಡಿ, ಓದಿ ಇನ್ನೊಂದ್ಸತಿ. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯ, ನೀನು ಆತ್ಮ ವಿಷಯ ಬಿಟ್ಬಿಟ್ಟು ನೀನು ಎಲ್ಲನೂ ಸರ್ಕಸ್ ಮಾಡ್ತಾಯಿದ್ರೆ ವೇಸ್ಟು. ಅರ್ಥ ಆಗ್ತೈತಲ್ಲ? ಇವತ್ತು ಕೆಲವರು ನೋಡಿ ಆತ್ಮದ ವಿಷಯದಲ್ಲಿ ಬಿಟ್ಬಿಡ್ತಾರೆ, ಹೊರಗಡೆ ಏನೇನೆಲ್ಲ ಟ್ರೈ ಮಾಡ್ತಾರೆ. ಅವ್ರದ್ದು ದ ಬೆಸ್ಟ್ ಎನರ್ಜಿ, ಬೆಸ್ಟ್ ಪರ್ಫಾರ್ಮೆನ್ಸು, ಬೆಸ್ಟ್ ಎನರ್ಜಿ, ಬೆಸ್ಟ್ ಮಾತು, ಬೆಸ್ಟ್ ಟ್ಯಾಲೆಂಟು, ಬೆಸ್ಟ್ ಇಂಟೆಲಿಜೆಂಟು, ಅದೆಲ್ಲ ಅವರು ಹೊರಗಡೆ ಸ್ಪೆಂಡ್ ಮಾಡ್ತಾರೆ. ಆದರೆ ಲಾಸ್ಟಿಗೆ ಸಿಗೋದು 0. ಆಚೆ ಹೀರೋ ಥರ ಹೋಗ್ತೀವಿ, ಆದರೆ ಜಾಬಲ್ಲಿ 0. ಯಾಕೆ ಗೊತ್ತಾ? ಸ್ಪಿರಿಚುಯಾಲಿಟಿಗೆ ಬೆಲೆ ಕೊಡೋದಿಲ್ಲ. ದೇ ಡೋಂಟ್ ವ್ಯಾಲ್ಯೂ ಸ್ಪಿರಿಚುವಲ್ ಥಿಂಗ್ಸ್. ಅದಕ್ಕೇ ನಾನು ಹೇಳಿದೆ, ಸೋಮವಾರದಿಂದ ಶನಿವಾರವರೆಗೂ ನನಗೆ ಯಾರಾದರೂ ಒಬ್ಬರು ಪ್ರೀಚ್ ಮಾಡ್ತಾರೆ ಅಂದರೆ ನಾನು ಕೇಳ್ತೀನಿ. ಡೈಲಿ ಒಂದು ವೇಳೆ ನನಗೇನಾದರೂ ಒಂದು ಆಪರ್ಚುನಿಟಿ ಕೊಟ್ಟು ಸೋಮವಾರದಿಂದ ಒಂದೊಂದು ಪ್ರೀಚರ್ ಬರ್ತಾರೆ, ವ್ಯತ್ಯಾಸವಾದ ರೆವಲೇಷನ್ ಕೊಡ್ತಾರೆ. ಸೋಮವಾರದಿಂದ ಶನಿವಾರವರೆಗೂ ಬಂದು ಕುಂತ್ಕೊಳ್ತೀರಂದ್ರೆ ಐ ಆಮ್ ರೆಡಿ, ನಾನು ರೆಡಿಗಿರ್ತೀನಿ. ಈಗಲೂ ಅದನ್ನೇ ಮಾಡ್ತಾ ಇರೋದು ನಾನು. ಚರ್ಚ್ಗಳುವೆ ಒಂದು ವೇಳೆ ಇಷ್ಟು ಕಿಲೋಮೀಟ್ರಲ್ಲಿ ಇಷ್ಟು ದೂರದಲ್ಲಿ ಒಬ್ಬರು ಮಾತಾಡ್ತಾರೆ ಅಂದರೆ ಡೈಲಿ ಪೆಟ್ರೋಲ್ ಹೋದ್ರೂ ಪರವಾಗಿಲ್ಲ, ಟೈಮ್ ಹೋದ್ರೂ ಪರವಾಗಿಲ್ಲ, ನಾನು ಅವಾಗ ಅಲ್ಲಿ ಕುಂತಿರ್ತೀನಿ. ಯಾಕಂದರೆ ನನಗೆ ಬೆಳಿಬೇಕು ಅಂತ ಆಸೆ. ಸೊ ಆತ್ಮದ ವಿಷಯದಲ್ಲಿ ಒಬ್ಬರು ಬೆಳವಣಿಗೆ ಆಗ್ತಾ ಇರೋ ಥರನೇ ಶಾರೀರಿಕ ರೀತಿಯಲ್ಲೂ ಬೆಳವಣಿಗೆ ಆಗೋದು. ಅದಕ್ಕೇ ಫಸ್ಟ್ ಪ್ರಿಫರೆನ್ಸು ಯಾವಾಗಲೂ ಕ್ರೈಸ್ತರು ಆತ್ಮಿಕ ಜೀವಿತಕ್ಕೆ ಕೊಡಬೇಕು. ಯು ಮೇ ಪ್ರಾಸ್ಪರ್ ಆ್ಯಂಡ್ ಬಿ ಇನ್ ಗುಡ್ ಹೆಲ್ತ್. ಸೊ ಹೆಲ್ತು ಯಾವುದು ಕನೆಕ್ಷನ್? ಹೆಲ್ತ್ ಎಲ್ಲಿ ಕನೆಕ್ಟ್ ಆಗಿದೆ? ಆತ್ಮಕ್ಕೆ ಕನೆಕ್ಟ್ ಆಗಿದೆ. ಆತ್ಮ ಚೆನ್ನಾಗಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಪ್ರೈಸ್ ಅಲಾಟ್. ಅದಕ್ಕೇ ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ಚರ್ಚಿಗೆ ಬನ್ನಿ, ಆದಷ್ಟು ಇನ್ನೊಂದು ಸರ್ವಿಸ್ ಅಟೆಂಡ್ ಮಾಡಿ. ಅಟ್ಲೀಸ್ಟ್ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಮನೇಲಾದರೂ ಒಂದು ಪ್ರೈವೇಟ್ ಒಂದು ಪ್ಲೇಸಲ್ಲಿ ನೀವು ಪ್ರಾರ್ಥನೆ ಮಾಡಿ, ದೇವರೊಂದಿಗೆ ಒಂದು ಐಕ್ಯತೆ ಇರಲಿ. ಅನೇಕ ಕಾರಣಾಂತರಗಳಿಂದ ಎಲ್ಲರೂ ಎಲ್ಲ ಮೀಟಿಂಗು ಬರೋಕ್ಕಾಗೋದಕ್ಕೆ ಸಾಧ್ಯತೆಗಳು ಇಲ್ಲ. ಕೆಲವ್ರಿಗೆ ಸಾಯಂಕಾಲ ಕೆಲಸ ಇರುತ್ತೆ, ಕೆಲವ್ರಿಗೆ ಗುರುವಾರ ಕೆಲಸ ಇರುತ್ತೆ, ಬಿಸ್ನೆಸ್ ಇರುತ್ತೆ. ನಾನು ಕೆಲವ್ರಿಗೆ ಹೇಳಿದ್ದೀನಿ, ಏನೇ ಬಿಸ್ನೆಸ್ ಇದ್ದರೂ ಬಿಟ್ಬಿಟ್ಟು ಗುರುವಾರ ಬನ್ನಿ, ಮುಚ್ಚಿಬಿಟ್ಟು ಅಂಗಡಿ ಬಾಗಿಲು ಹಾಕ್ಬಿಟ್ಟಾದರೂ ನೀವು ಇಲ್ಲಿ ಬನ್ನಿ ಕುಂತ್ಕೊಳ್ಳಿ, ಯಾಕಂದರೆ ನೀವು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಇಲ್ಲ ಪಾಸ್ಟರ್, ನಾನು ಹೋಗಿ ಬಿಸ್ನೆಸ್ ಮಾಡಿದ್ರೇ ನಾವು ಬೆಳೆಯೋಕ್ಕಾಗೋ, ಇದನ್ನು ಬಿಟ್ಟು ನೀನೇನು ಮಾಡಿದ್ರೂ ಸಕ್ಸಸ್ ಆಗೋದಕ್ಕೆ ಕಷ್ಟ. ಸುಮ್ಮನೆ ಟ್ರೈ ಮಾಡಿ ಇನ್ನೊಂದು 10 ವರ್ಷ ಬಿಟ್ಕೊಂಡು ಆಮೇಲೆ ಅನ್ನೋ ಪರಿಸ್ಥಿತಿಗಳು ಬರಬಾರ್ದು. ಯಾಕಂದರೆ ನಾವು ದೇವರ ವಾಕ್ಯದ ಪ್ರಕಾರ ನಡೆಯೋಕ್ಕೆ ನಾವು ಪ್ರಯತ್ನ ಪಟ್ಟರೆ ದೇವರ ವಾಕ್ಯದಲ್ಲಿ ಬರೆದಿರೋದು ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಪ್ರೈಸ್ ಲಾರ್ಡ್ ಹೇಳೋಣವಾ? ಸೊ ಅನೇಕ ಕಾರಣಾಂತರಗಳಿಂದ ಬರೋದಕ್ಕೆ ಆಗದೇ ಇದ್ರೂ ದೇವರೊಂದಿಗೆ ಒಂದು ಐಕ್ಯತೆಯನ್ನು ನಾವು ಬೆಳೆಸ್ಕೊಬೇಕು. ಅದಕ್ಕೇ
ಪರ್ಸ್ನಲ್ ಪ್ರೇಯರು, ಬೈಬಲ್ ಓದೋದು, ಡೈಲಿ 10 ಚಾಪ್ಟರ್ಸ್ ಓದೋದು, ಇದನ್ನೆಲ್ಲ ನಾವು ಯಾಕೆ ಹೇಳ್ಕೊಡ್ತೀವಿ ಅಂದರೆ ಈ ಕನೆಕ್ಷನ್ ನಿಮ್ಮ ಒಳಗಡೆ ಬಂದುಬಿಟ್ರೆ ಆಟೋಮೆಟಿಕ್ ನೀವು ದೇವ್ರನ್ನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಪರಿಸ್ಥಿತಿಗಳು ಖಂಡಿತವಾಗಲೂ ಬದಲಾವಣೆ ಆಗುತ್ತೆ. ಫಸ್ಟು ವೈ ಡಿಪ್ರೆಷನ್, ಕಾರಣಗಳು ಏನು? ಮೊದಲನೇದು 2ನೇ ವಾಕ್ಯ, ರೀಸನ್ಸ್ ಫಾರ್ ಡಿಪ್ರೆಷನ್, 42ನೇ ಅಧ್ಯಾಯ 2ನೇ ವಾಕ್ಯ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ಇವನೇನು ಹೇಳ್ತಾನೆ ಅಂದರೆ, ಯಾವಾಗ ಹೋಗಿ ನಾನು ಎಲ್ಲಿ ಸೇರ್ತೀನಿ? ದೇವರ ಸನ್ನಿಧಿಯಲ್ಲಿ. ಅಂದರೆ ಹಿ ನೀಡ್ ಗಾಡ್ಸ್ ಪ್ರೆಸೆನ್ಸ್. ಬಿಕಾಸ್ ಹಿ ಲಾಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್, ನೌ ಹಿ ಈಸ್ ಇನ್ ಡಿಪ್ರೆಷನ್. ನೀವು ಯಾವಾಗ ದೇವರೊಂದಿಗೆ ಐಕ್ಯತೆಯನ್ನು ಬಿಡ್ತೀರೋ, ಕನೆಕ್ಷನ್ ಯಾವಾಗ ಇರೋದಿಲ್ವೋ, ದೆನ್ ಯು ವಿಲ್ ಬಿ ಇನ್ ಡಿಪ್ರೆಷನ್. ಸೊ ದೇರ್ ಆರ್ 3 reasons ಫಾರ್ ಡಿಪ್ರೆಷನ್. ಫಸ್ಟ್ ರೀಸನ್ ಈಸ್ ಕನೆಕ್ಟಿವಿಟಿ, ಕನೆಕ್ಷನ್ ವಿತ್ ಗಾಡ್. ಇವನು ಅದನ್ನು ಆ ಕನೆಕ್ಷನ್ ಹೋಗಿರೋದ್ರಿಂದ ಇವನೇನು ಹೇಳ್ತಾನೆ ಅಂದರೆ, ಮತ್ತೆ ನಾನು ಯಾವಾಗ ಚರ್ಚ್ಗೆ ಹೋಗ್ತೀನಿ, ಮತ್ತೆ ಯಾವಾಗ ಗಾಡ್ಸ್ ಪ್ರೆಸೆನ್ಸ್ಗೆ ಹೋಗ್ತೀನಿ, ಮತ್ತೆ ನಾನು ಯಾವಾಗ ದೇವರ ಆಲಯಕ್ಕೆ ಹೋಗಿ ನಿಲ್ತೀನಿ, ಇದನ್ನೆಲ್ಲ ಬಿಟ್ಟುಬಿಟ್ಟೆ. ಚರ್ಚು, ಸಭೆ, ದೇವರ ಆರಾಧನೆ ಇದನ್ನೆಲ್ಲ ಬಿಟ್ಟಿರೋದ್ರಿಂದ ನಾವು ಐ ಆಮ್ ಇನ್ ಡಿಪ್ರೆಷನ್. ತಿರ್ಗಾ ಯಾವಾಗ ಹೋಗ್ತೀನಿ, ಮತ್ತೆ ನಾನು ಯಾವಾಗ ಹೋಗ್ತೀನಿ? ನೋಡಿ, ಓದಿ. Oh, I am thirsty. I thirst for God. For the living God. When can I go and meet with God? Amen. ಅದಕ್ಕೆ ಅವನೇನು ಹೇಳ್ತಾನೆ ಅಂದರೆ, ನಾನು ಮೀಟ್ ಅಂದರೆ ಈ ಕನೆಕ್ಷನ್ ಹೋಗ್ಬಿಡ್ತು, ಯಾವುದೋ ಕಾರಣಾಂತರಗಳಿಂದ, ಪಾಪದಿಂದ, ಅಥವಾ ಬ್ಯುಸಿ ಶೆಡ್ಯೂಲಿಂದ, ಅಥವಾ ಅನಾರೋಗ್ಯದಿಂದ, ಯಾವುದೋ ಒಂದು ಕಾರಣದಿಂದ ನಾನು ದೇವ್ರ ಪ್ರಸನ್ನತೆಯನ್ನು ಕಳ್ಕೊಂಡಿದ್ದೀನಿ. ದೇವ್ರ ಪ್ರಸನ್ನತೆ ಇವತ್ತು ನನ್ನ ಹತ್ರ ಇಲ್ಲ, ಅದಕ್ಕೆ ನನ್ನ ಮನ ಕುಗ್ಗಿ ಹೋಗಿದೆ. ಈಗ ಇವನಿಗೆ ತಿರ್ಗಾ ರಿಪೇರ್ ಆಗಬೇಕು ಅಂದರೆ ಇವನೇನು ಮಾಡಬೇಕು ಅಂದರೆ, ಹಿ ನೀಡ್ ಗಾಡ್ಸ್ ಪ್ರೆಸೆನ್ಸ್. ಪ್ರೈಸ್ ದಿ ಲಾರ್ಡ್. ಈಗ ದೇವರ ಹತ್ರ ನೋಡಿ ಇವನು ಹೇಳಬೇಕು, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ಎಲ್ಲರೂ ಸೇರಿ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ. ಓ ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲೇ ಅವು ಕರಗುವವು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲೇ ಅವು ಕರಗುವವು. ನಿನ್ನ ಪ್ರಸನ್ನತೆ ಪರಸಕರಲರಬ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಓ ಎಂದೆಂದಿಗೂ. ಆಮೆನ್. ಈ ಪ್ರೆಸೆನ್ಸನ್ನು ಕ್ಯಾರಿ ಮಾಡಬೇಕಂದ್ರೆ ವಿ ನೀಡ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಡು ಯು ನೋ ದಟ್? ಈ ಪ್ರೆಸೆನ್ಸ್ ಯಾವಾಗಲೂ ನೀವು ಕ್ಯಾರಿ ಮಾಡಬೇಕಂದ್ರೆ ಒಬ್ಬರು ನಿಮ್ಮ ಜೊತೆ ಯಾವಾಗಲೂ ಇರಬೇಕು. ಇದ್ದಾರೆ, ವಿ ಶುಡ್ ಅಲೋ ಹಿಮ್ ಟು ವರ್ಕ್. ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾರೆ. ಅವ್ರು ಯಾವ ಕಾರ್ಯ ಮಾಡ್ತಾರೆ, ಯಾವ ಕ್ರಿಯೆ ನಡೆಸ್ತಾರೆ, ಯಾವ ಕೆಲಸ ಮಾಡ್ತಾರೆ ಅನ್ನೋ ಸಬ್ಜೆಕ್ಟೇ ಸಾಯಂಕಾಲ ನಾವು ಮಾತಾಡೋದು. ಈವ್ನಿಂಗು ದ ವರ್ಕ್ಸ್ ಆಫ್ ದ ಹೋಲಿ ಸ್ಪಿರಿಟೇ ಸಾಯಂಕಾಲ ಮಾತಾಡ್ತೀವಿ. ಆ ಪ್ರಸನ್ನತೆನೇ ಹೇಗೆ ಒಬ್ಬ ಮನುಷ್ಯನಲ್ಲಿ ಹಾಗೆಯೇ
ತಗೊಂಬಂದು ನಿಲ್ಲಿಸೋದು, ಹೇಗೆ ಆ ಪ್ರಸನ್ನತೆಯಲ್ಲಿ ನಡೆಸೋದು ಅನ್ನೋದೇ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ವರ್ಕ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಯು ಕ್ಯಾನಾಟ್ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಸೊ ಈ ಪ್ರಸನ್ನತೆ ಯಾವಾಗ ಡಿಸ್ಕನೆಕ್ಟ್ ಆಗುತ್ತೋ ವಿ ವಿಲ್ ಬಿ ಡಿಪ್ರೆಸ್ಡ್. ದ ಮೈನ್ ರೀಸನ್ ಫಾರ್ ಡಿಪ್ರೆಷನ್, ದೇರ್ ಈಸ್ ನೋ ಕನೆಕ್ಷನ್. ಎಲ್ಲನೂ ಫೇಲ್ಯೂರೇ. ಕನೆಕ್ಷನ್ ಇಲ್ಲದೆ ಮಾಡೋ ಕೆಲಸ ಎಲ್ಲ ಫೇಲ್ಯೂರೇ. ಮಾತಾಡೋದು ಫೇಲ್ಯೂರೇ. ಫುಲ್ ಸ್ಟ್ರೆಂತ್ 100. ಕೆಲವ್ರು ಹೇಳ್ತಾರೆ ನೋಡಿ, ಐ ಹ್ಯಾವ್ ಗಿವನ್ ಮೈ 100% ಟು ದ ಬಿಸ್ನೆಸ್, ಐ ಗಿವನ್ ಮೈ 100% ಟು ದ ವರ್ಕ್. ಅಟ್ ಲಾಸ್ಟ್ ಝೀರೋ, ಬಿಕಾಸ್ ದೇರ್ ಇಸ್ ನೋ ಕನೆಕ್ಷನ್. ಕನೆಕ್ಷನ್ ಇಲ್ಲದೆ 100% ಪ್ರಯತ್ನ ಪಟ್ಟರು ಲೀಕ್ ಆಗ್ತಾ ಇರ್ತೈತೆ ಎಲ್ಲೋ ಒಂದು ಕಡೆ. 100% ಕನೆಕ್ಷನ್ ವಿತ್ ಗಾಡ್, 0% ಎಫರ್ಟ್ ಇನ್ ಬಿಸ್ನೆಸ್. ಯು ವಿಲ್ ಬಿ ಲ್ಯಾಕ್ ಹಿಯರ್. ಇದು ಗೊತ್ತಿಲ್ಲದೆ ಇವತ್ತು ಜನ ಎಲ್ಲ ಸರ್ಕಸ್ ಪಲ್ಟಿ ಮಾಡ್ತಾ ಇದ್ದಾರೆ, ಏನು ನಡೀತಾ ಇಲ್ಲ ನೋಡಿ. ಬಿ ಇನ್ ದ ಪ್ರೆಸೆನ್ಸ್ ಆಲ್ವೇಸ್. ಅದಕ್ಕೆ ಪೌಲನ್ ಏನು ಹೇಳ್ತಾನೆ ಅಂದರೆ, ಯಾವಾಗಲೂ ಹೇಗಿರ್ಬೇಕಂತೆ, ಬಿ ಇನ್ ಫೈರ್. ತಮಿಳಲ್ಲಿ ಈ ರೀತಿ ಹೇಳಿ, ಆವಿಲೆ ಎಪ್ಪೊಮ್ಮೆ ಹಣಲ್ಲ ಇರಂಗ. ಆತ್ಮದಲ್ಲಿ ಯಾವಾಗಲೂ ಬೆಂಕಿ ರೀತಿಯಲ್ಲಿರ್ಬೇಕಂತೆ, ಬಿಸಿಯಾಗಿ, ಫೈರ್ ಆಗಿ, ಉತ್ಸಾಹವಾಗಿ. ಅದು ಒಬ್ಬರೇ ತಗೊಂಬರೋಕ್ಕಾಗೋದು. ಹೀ ಈಸ್ ದ ಪರ್ಸನ್ ಹೋಲಿ ಸ್ಪಿರಿಟ್. ಓಕೆ. ಸೊ ಸೆಕೆಂಡ್ ಥಿಂಗ್ ಫಾರ್ ದ ಡಿಪ್ರೆಷನ್, ವರ್ಸ್ 3. ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಸಾಕು. ಡೇ ಆ್ಯಂಡ್ ನೈಟ್ ಐ ಹ್ಯಾವ್ ಓನ್ಲಿ ಟೀಯರ್ಸ್ ಫಾರ್ ಫುಡ್, ಬಿಕಾಸ್ while my enemies continually taunt me. Who is taunting you? Enemy. First ನೋಡಿ, first when we lose the presence, enemy will start taunting us. ಅರ್ಥ ಆಗ್ತೈತಲ್ಲ? ಯಾವಾಗ ಈ ಪ್ರಸನ್ನತೆಯನ್ನು ಕಳ್ಕೊಂಡ್ಬಿಡ್ತೀವೋ, ಕಂಡವರೆಲ್ಲ ನಮ್ಮ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವ್ರು ಹೇಳ್ತಾರೆ ನೋಡಿ, ಯಾವಾಗಲೂ ಅವ್ರು ನನ್ನ ಮನಸ್ಸು ನೋಯಿಸ್ತಾನೇ ಇರ್ತಾರೆ ಪಾಸ್ಟರ್. ನಿನ್ನ ಮನಸ್ಸು ತುಂಬ ವೀಕು, ಅದಕ್ಕೆ ನಿನಗೆ ನೋವು ಜಾಸ್ತಿ. ಒಬ್ಬರು ಯಾವ್ದು ಹೇಳಿದ್ರು ತಲೆಗೆ ಹಾಕ್ಕೊಳ್ದಿರ ಅವನ ಪಾಡಿಗೆ ಸಂತೋಷದಲ್ಲಿ ಇರ್ತಾನೆ ಅಂದರೆ ಅವನ ಪ್ರಸನ್ನತೆಯಲ್ಲಿ ಇರೋನು ಯಾರು ಏನು ಹೇಳಿದ್ರು ಅವ್ನ ಕಿವಿಗೆ ಹೋಗೋದಿಲ್ಲ. ಯಾವಾಗ ವೆನ್ ವಿ ಲೂಸ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯಾವಾಗ ದೇವ್ರ ಪ್ರಸನ್ನತೆಯನ್ನು ಕಳ್ಕೊಂಡು ನಾವು ಅನಾಯಿಂಟಿಂಗ್ ಇಲ್ಲದೆ ಹಂಗೆ ಇರ್ತೀವೋ, ಯಾರೆಲ್ಲ ಮಾತಾಡಿದ್ರು ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಟಾಂಟ್ ಮಾಡೋದೆಲ್ಲ ದೊಡ್ಡದಾಗಿ ಅನಿಸುತ್ತೆ. ಪಾಸ್ಟರ್ ಅವ್ರು ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಪಾಸ್ಟರ್ ನನ್ನನ್ನು ಈ ಥರ ನಗಾಡ್ಕೊಂಡು ಹೋಗ್ತಾರೆ, ನನ್ನ ಹಿಂದೆ ಮಾತಾಡ್ತಾರೆ. ಹಿಂದೆ ಆದರೂ ಮಾತಾಡಲಿ, ಮುಂದೆ ಆದರೂ ಮಾತಾಡಲಿ, ಹಿಂದೆ ಮಾತಾಡೋರು ಅದಕ್ಕೆ ಹಿಂದೆ ಇರೋದು. ಕೆಲವರು ನನ್ನ ಹಿಂದೆ ಮಾತಾಡ್ತಾರೆ ಅಂದರೆ ಅವ್ರು ನನ್ನ ಹಿಂದೆ ಇದ್ದಾರೆ. ಯಾಕೆ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನೀನು ಮುಂದೆ ಇದೆಯಾ, ಅದನ್ನು ತಿಳ್ಕೊ. ಸೊ ನಾವು ಯಾವಾಗ ಪ್ರಸನ್ನತೆಯನ್ನು ಬಿಡ್ತೀವೋ, ಕನೆಕ್ಷನ್ ಬಿಡ್ತೀವೋ, ಎನಿಮೀಸ್ ವಿಲ್ ಸ್ಟಾರ್ಟ್ ಟಾಂಟಿಂಗ್ ಅಸ್. While they continually say to me, where is your God? ಅದು ತಟ್ಟುಬಿಟ್ಟು ಕೇಳ್ತಾರಂತೆ, ಎಲ್ಲಪ್ಪ ಇಷ್ಟು ದಿವಸ ಚರ್ಚ್ ಅಂತ ಹೋಗ್ತಾ ಇದ್ದೆ, ಈ ದೇವ್ರನ್ನ ಬಿಟ್ಬಿಟ್ಟು ಅಲ್ಲೂ ಹೋದೆ, ಅಲ್ಲೆಲ್ಲೂ ಅಂತ ಇದ್ದೆ, ಇವಾಗೇನಾಯಿತು ಅನ್ನೋ ಪ್ರಶ್ನೆಗಳು ಕೇಳೋದು ನಮಗೆ ಡಿಪ್ರೆಷನ್ ತಗೊಂಬಂದ್ಬಿಡುತ್ತೆ. ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಯಿದ್ವಿ, ಇವಾಗ ಯಾರೋ ಕೇಳಿದ್ರು, ಏನೋ ದೊಡ್ಡದಾಗಿ ಪ್ರಾರ್ಥನೆ ಮಾಡಿದೆ, ನಿನಗೆ ಯಾಕೆ ಹಿಂಗಾಯಿತು ಕೇಳಿದ ತಕ್ಷಣ ಅಗೈನ್ ಡಿಪ್ರೆಷನ್. ಅವ ನಮ್ಮೊಳಗಡೆ ಒಂದು ಕ್ವಶನ್ನು, ಅವನೇನು ಹೇಳ್ತಾನೆ ಅಂದರೆ, ವೇರ್ ಈಸ್ ಯುವರ್ ಗಾಡ್? ಆವಾಗ ನಾವೇ ನಮಗೊಂದು ಕ್ವಶನ್ನು, ಹೌದಲ್ವಾ, ಎಲ್ಲಿ? ನಮಗೆ ಒಂದು ಕನ್ಫ್ಯೂಷನ್, ವೇರ್ ಈಸ್ ಅವರ್ ಗಾಡ್?
ಆ ಟೈಮಲ್ಲಿ ನಾವೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹೌದಲ್ವಾ, ಇವ್ರು ಹೇಳೋ ಥರ ದೇವ್ರು ನಮ್ಮ ಜೊತೆ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ನಾವು ಬಂದುಬಿಡ್ತೀವಿ. ಸೊ ಸೆಕೆಂಡ್ ರೀಸನ್ ಫಾರ್ ಡಿಪ್ರೆಷನ್, ವೆನ್ ಪೀಪಲ್ ಟಾಕ್ ಅಬೌಟ್ ಅದರ್ಸ್, ವೆನ್ ಪೀಪಲ್ ಟಾಕ್ ಅಬೌಟ್ ಅಸ್. ಜನರು ನಮ್ಮ ಬಗ್ಗೆ ಮಾತಾಡಿದಾಗ ಇವ್ರು ಉದ್ಧಾರ ಆಗಲ್ಲ ಬಿಡು, ಇವ್ರಿಗೆ ಹಂಗೆ ಬೇಕು, ಇವರೆಲ್ಲ ಮೇಲೆ ಹೋಗೋದಿಲ್ಲ, ಏನೋ ದೊಡ್ಡದಾಗಿ ಅದು ಇದು ಅಂದ್ಕೊಂಡು ಚರ್ಚ್ಗೆ ಹೋದ್ರು ನೋಡಿ, ಇವತ್ತು ಚರ್ಚ್ಗೆ ಹೋಗಿ ಏನೂ ಇಲ್ಲ, ಈ ಥರ ಎಲ್ಲ ಜನರು ಮಾತಾಡಿದಾಗ ಕಣ್ಣೀರು. ನಾವು ಇನ್ನೊಬ್ಬರು ಏನು ಹೇಳ್ತಾರೆ ನಮ್ಮ ಬಗ್ಗೆ ಅಂತ ಕೇಳಿದ ತಕ್ಷಣ ನಮಗೆ ಡಿಪ್ರೆಷನ್ ಆಗಿಬಿಡುತ್ತೆ. ಇವಾಗ ಚೆನ್ನಾಗಿ ಓಡ್ತಾ ಇರ್ತೀವಿ, ಚೆನ್ನಾಗಿ ಮಾಡ್ತಾ ಇರ್ತೀವಿ, ಎಲ್ಲನೂ ಯಾರೋ ಒಬ್ರು ಏನಾದರೂ ಒಂದು ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ, ಸೈಲೆಂಟಿಗೆ ನಾನು ಇನ್ಮೇಲೆ ಮಾಡೋದಿಲ್ಲ, ನಾನು ಇನ್ಮೇಲೆ ಆಡೋದಿಲ್ಲ. ಎಲ್ಲರೂ ಸ್ತೋತ್ರ ಮಾಡ್ತಾ ಇರ್ತಾರೆ, ಇವ್ರು ಮಾತ್ರ ಸುಮ್ಮನೆ ಇರ್ತಾರೆ, ಯಾಕಂದರೆ ಯಾರೋ ಚುಚ್ಚಿರ್ತಾರೆ. ಇಷ್ಟವರೆಗೂ ಹೆಂಗಿದ್ರು ಗೊತ್ತಾ, ಬಲೂನ್ ಥರ ಇದ್ರು, ಉಪ್ಕೊಂಡು ಓ ಮೈ ಗಾಡ್ ಅಂತ ಒಬ್ಬರೇ ಒಬ್ರು ಬಂದು ಸಿಕ್ಕೊಂಡು ಪಿನ್ ಹಾಕೋದು. ಇವಾಗ ಸ್ತೋತ್ರನೂ ಇಲ್ಲ, ಏನು ಆ ಥರನೂ ಇಲ್ಲ. ಯಾಕೆ ಅಂದರೆ ನನ್ನ ಬಗ್ಗೆ ಕೇವಲ ಮಾತಾಡ್ಬಿಟ್ರು ಫಸ್ಟ್, ನಾನು ಇನ್ಮೇಲೆ ಏನು ಮಾಡೋದಿಲ್ಲ. ಯಾರೇ ಮಾತಾಡಲಿ, ಲೋಕದವನು ಹೇಳ್ತಾನೆ, ಯಾರೇ ಹೋರಾಡಲಿ, ಯಾರೇ ಹೋರಾಡಲಿ, ಯಾರೇ ಕೂಗಾಡಲಿ, ಆಮೇಲೆ ಅದು ಕ್ರೈಸ್ತರಿಗೆ ಇಲ್ಲ. ಕ್ರೈಸ್ತರು ಇಲ್ಲದೇ ಇರೋನೊಬ್ಬರು ಆಡಿದ್ದಾರೆ, ಯಾರೇ ಹೋರಾಡಲಿ, ಊರೇ ಕೂಗಾಡಲಿ, ನಾನು ನೆಮ್ಮದಿಯಾಗಿರುವೇನೋ ಅಂತ ಅವನು ಆಡ್ತಾನೆ. ನಮ್ಮ ಕೈಲಿ ಇರೋಕ್ಕಾಗ್ತಾಯಿಲ್ಲ ನೋಡಿ. ಸೊ ಯಾವಾಗಲೂ ನಮ್ಮ ಬಗ್ಗೆ ಇನ್ನೊಬ್ರು ಮಾತಾಡೋದನ್ನು ನಾವು ಎತ್ಕೊಂಬಾರ್ದು ಸೀರಿಯಸ್ಸಾಗಿ. ದೇವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನೋಡಿ, ಎಷ್ಟೋ ಜನ ನಮ್ಮನ್ನು ಬಿಟ್ಬಿಟ್ಟು ದೂರ ಹೋಗ್ಬಿಟ್ರು, ಕೆಲವ್ರು ಚರ್ಚ್ ಬಿಟ್ಟು ಹೋಗ್ಬಿಟ್ರು. ಯಾಕೆ ಗೊತ್ತಾ, ಯಾರೋ ಹಿಂಗೆ ಹೇಳಿದ್ರಂತೆ, ಪಾಸ್ಟ್ರು ಹಂಗೆ ಹೇಳಿದ್ರಂತೆ, ಇವ್ರ ಹಿಂದೆ ಹಿಂಗೆ ಯಾರೋ ಕೇಳಿದ್ದೀನ ಬಿಟ್ಬಿಟ್ಟು ಇವ್ರು ಚರ್ಚೆ ಬಿಟ್ಬಿಟ್ಟು ಹೋಗ್ಬಿಟ್ರು. ಏನಾದ್ರು ಡೌಟ್ ಇದ್ದರೆ ಯಾರನ್ನ ಬಂದು ಕೇಳಬೇಕಾಗಿತ್ತು? ಡೈರೆಕ್ಟಿಗೆ ನನ್ನ ಹತ್ರ ಬರಬೇಕಾಯ್ತು. ನನ್ನ ಹತ್ರ ಬರಲ್ಲ, ಅಲ್ಲಲ್ಲೇ ಮಾತಾಡ್ಕೊಂಡು ಇವ್ರು ಹಿಂಗೆ ಹೇಳಿದ್ರು, ಪಾಸ್ಟ್ರು ಹಂಗೆ ಹೇಳ್ಬೋದಾ, ಹಿಂಗೆ ಹೇಳ್ಬೋದಾ, ಹಿಂಗೆ ಕೇಳ್ಬೋದಾ ಅಂದ್ಬಿಟ್ಟು ಹೊರಟೇ ಹೋದರು. ಸೊ ನಮಗೆ ಕೆಲವೊಂದು ವರ್ಡ್ಸ್ ಏನು ಮಾಡಿಬಿಡುತ್ತೆ ಅಂದರೆ, ಚರ್ಚಿಂದ ಮಾತ್ರ ಅಲ್ಲ, ದೇವರಿಂದನೇ ದೂರ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಅದಕ್ಕೆ ದೇವರು ಎರಡು ಕಿವಿ ಕೊಟ್ಟಿರೋದು, ಒಂದು ಈ ಕಡೆ ಕೇಳಿ ಆ ಕಡೆ ಹೋಗಬೇಕು. ಎಲ್ಲನೂ ಒಳಗಡೆ ತುಂಬಿಟ್ರೆ ಡಸ್ಟ್ಬಿನ್ ಆಗಿಬಿಡ್ತಿದ್ದು. ಪವಿತ್ರಾತ್ಮದಲ್ಲಿ ಯಾವಾಗಲೂ ಏನು ಮಾಡಬೇಕಂತೆ, ಬಿ ಫಿಲ್ಡ್ ಇನ್ ದ ಸ್ಪಿರಿಟ್. ಅದಕ್ಕೆ ಎಕ್ಸಾಂಪಲ್ ಕುಡುಕನ ಬಗ್ಗೆ ನಾನು ಹೇಳಲ್ಲ, ಬೈಬಲಲ್ಲೇ ಬಿ ಫಿಲ್ಡ್ ಇನ್ ದ ಸ್ಪಿರಿಟ್ ಅಂತ ಎಫೆಸದವ್ರಿಗೆ ಬರೆದ ಪುಸ್ತಕದಲ್ಲಿ ಇದೆ ಅನ್ನಿಸ್ತೈತೆ. 5:17 ನೋಡಿ, ವೈನ್ ಬಗ್ಗೆ ಮಾತಾಡ್ಬಿಟ್ಟು, ಡು ನಾಟ್ ಗೆಟ್ ಡ್ರಂಕ್ ವಿತ್ ವೈನ್ ಬಗ್ಗೆ ಮಾತಾಡ್ಬಿಟ್ಟು ನೋಡಿ, ವೈನನ್ನು ಸ್ಪಿರಿಟು ಎರಡೂ ಕನೆಕ್ಷನ್ ನಾನು ಮಾಡಲ್ಲ, ಬೈಬಲೇ ಕನೆಕ್ಷನ್ ಮಾಡೈತಿ ಇಲ್ಲಿ ನೋಡಿ. ವೈನನ್ನು ಸ್ಪಿರಿಟ್ ಆಫ್ ಗಾಡ್ ಸೇಮ್ಗೆ ಕನೆಕ್ಷನ್ ಮಾಡೈತೆ. ಏನು ಕುಡಿಬೇಕಂತೆ? ಹೋಲಿ ಸ್ಪಿರಿಟ್ನ ಕುಡಿಬೇಕಂತೆ. ಇನ್ನು ನೋಡಿ, ಮೆಸೇಜ್ ಟ್ರಾನ್ಸ್ಲೇಷನ್ ಏನು ಹೇಳುತ್ತಂದರೆ, ಡ್ರಿಂಕ್ ದ ಸ್ಪಿರಿಟ್ ಆಫ್ ಗಾಡ್. ಡ್ರಿಂಕ್ ದ ಸ್ಪಿರಿಟ್ ಆಫ್ ಗಾಡ್ ಅಂದರೆ ಏನಕ್ಕೆ ಸ್ಪಿರಿಟ್ ಆಫ್ ಗಾಡನ್ನು ಕುಡಿಯೋದು? ನೋಡಿ, ಕುಡಿಯೋದನ್ನು ಕನೆಕ್ಷನ್ ಮಾಡಿ. ಯಾವಾಗಲೂ ನೋಡಿ ಏನು ಹೇಳ್ತೀನಿ ಅಂದರೆ, ಕುಡ್ದಿರೋನು ಯಾರಾದರೂ ಬೈದ್ರೆ ಗೊತ್ತಾಗುತ್ತಾ? ಯಾರಿಗಾದರೂ ಕುಡ್ದಿರೋ ಅನುಭವಗಳೈತಾ? ಇದೇ ಪಾಸ್ಟರ್ ಇವಾಗೇ ಇಲ್ಲ, ನಾನು ಇವಾಗಿದ್ದು ಕೇಳಿಲ್ಲ, ಅವಾಗಿಂದೇ ಕೇಳಿದ್ದು. ಕುಡ್ದಿರೋ ಅನುಭವ ಇದೆಯಾ? ಸಿಕ್ಕಾಪಟ್ಟೆ ನೋಡಿದ್ದೀವಿ. ಓಕೆ, ಕೆಲವ್ರು ನೋಡಿದ್ದಾರೆ, ಕೆಲವ್ರು ಮೂಸು ನೋಡಿದ್ದಾರೆ, ಕೆಲವರು ಸುಮ್ಮನೆ ಹಂಗೆ ನೋಡಿದ್ದಾರೆ, ಕೆಲವು ಬೇಡ ಸಾಕೊಂದಿದ್ದಾರೆ, ಕೆಲವ್ರಿಗೆ ಚೆನ್ನಾಗಿದೆ ಅಲ್ಲ ಅಂತ ಕಡೆಗಡೆ ಕುಡಿದಿದ್ದಾರೆ, ಕೆಲವ್ರು ಕುಡಿತಾನೇ ಇರ್ತಾರೆ. ಈ ಥರ ಅನುಭವಗಳು ಎಲ್ಲರಿಗೂ ಇರ್ತೈತೆ. ಯಾರ್ಯಾರು ಯಾವ್ಯಾವ ಅನುಭವ ಅಂತ ಕೇಳೋಕ್ಕಿಲ್ಲ ನಾನು ಇವಾಗ. ಆದರೆ
ಎಲ್ಲ ಒಂದು ಕಡೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗೊತ್ತು. ಅಟ್ಲೀಸ್ಟ್ ನಾವು ನಮ್ಗೆ ಅನುಭವ ಇಲ್ಲ ಅಂದರೂ ಆ ಥರ ಮಾಡಿರೋರು ನಾವು ನೋಡಿದ್ದೀವಿ. ಏನು ಮಾಡ್ತಾರೆ ಅಂದರೆ ನೋಡಿ, ಕುಡ್ದಿರೋರು ರೋಡಲ್ಲಿ ಬೈತಾರೆ, ಏಯ್ ಕಾಣಿಸಲ್ವೇನೋ ಅಂದರೆ ಹೋಗಲಿ. ಅವನಿಗೇನು, ಅವನಿಗೇನಾದರೂ ಬೈಯೋದು, ಏನಾದರೂ ಗಾಡಿ ಅಡ್ಡ ಬರೋದು, ಏನಾದರೂ ಅವನ ಒಳಗಡೆ ಹೋಗುತ್ತಾ? ಹೋಗಲ್ಲ ಅಲ್ವಾ? ಯಾಕೆ ಗೊತ್ತಾ? ಅವನು ಇನ್ನೊಂದು ಲೋಕದಲ್ಲಿದ್ದಾನೆ. ಒಂದು ವೈನ್ ಸ್ಟೋರ್ ಅಂಗಡಿ ನೋಡಿದೆ, ಅದು ಹೆಸರೇ ಮಧುಲೋಕ ಅಂತೆ. ಕೆಲವ್ರಿಗೆ ಪ್ರೇಮಲೋಕ, ಕೆಲವರಿಗೆ ಮಧುಲೋಕ. ಈ ರೀತಿ ಆ ಲೋಕದಲ್ಲಿ ಇರೋವನಿಗೆ ಯಾರು ಏನು ಅಣಗಿಸಿದ್ರೂ ಅವನಿಗೇನು ಗೊತ್ತಾಗೋದಿಲ್ಲ. ನೋಡಿ, ಅದ್ರ ಕನೆಕ್ಷನ್ನೇ ಇಲ್ಲಿ ಹೇಳೋದು. ಬಿಕಾಸ್ ಈಸ್ ಇನ್ ಟು ಅನದರ್ ವರ್ಲ್ಡ್. ಆತ್ಮದಲ್ಲಿ ನೀವು ತುಂಬಿರಿ. ಯಾರಾದರೂ ನಿಮ್ಮ ಬಗ್ಗೆ ಬಂದ್ಬಿಟ್ಟು ನಿಮ್ಮ ಬಗ್ಗೆ ಇವ್ರು ಮಾತಾಡ್ಬಿಡು, ಬಿಕಾಸ್ ವಿ ಆರ್ ಬ್ಯುಸಿ. ನಾವು ಯಾವುದ್ರಲ್ಲಿ ಬ್ಯುಸಿ? ಇಲ್ಲಿ ಕೆಲವ್ರಿಗೆ ಏನಾದರೂ ಹೇಳ್ಬಿಟ್ರೆ ಲೂಸ್ ಆಗಿಬಿಡ್ತಾರೆ. ಯಾಕಂದರೆ ಅವರು ಸ್ಪಿರಿಟಲ್ಲಿ ಟೈಟ್ ಆಗಿಲ್ಲ. ಅವನದು ಲೋಕನೇ ಬೇರೆ, ಅವನು ನಡೆಯೋ ಸ್ಟೈಲೇ ಬೇರೆ. ರೋಡೆಲ್ಲ ಅವ್ರ ಅಪ್ಪಂದೆ, ತೆಲಾಡ್ಕೊಂಡು ಹೋಗ್ತಾನೆ, ಉರುಳಾಡ್ಕೊಂಡು ಹೋಗ್ತಾನೆ, ಎಲ್ಲಿ ಬೇಕಾದರೂ ಮಲ್ಕೊಳ್ತಾನೆ, ಯಾರು ಅಂಗಡಿಯಾದ ಮುಂದೆ ಆದರೂ ಮಲ್ಕೊಳ್ತಾನೆ. ಅವ್ನು ಕೇಳ್ತಾನೆ, ಕ್ಯಾನ್ ಐ ಸ್ಲೀಪ್ ಹಿಯರ್ ಕೇಳ್ತಾನೆ? ಏಯ್, ಅವ್ನು ವಾಚ್ಮನ್ ಎಬ್ಬರಿಸಿದ್ರು ಸರಿ, ಪೊಲೀಸ್ ಬಂದು ಲಾಠಿಯಲ್ಲಿ ಹೊಡೆದ್ರು ಸರಿ, ಅವ್ನು ಕೇರೇ ಮಾಡಲ್ಲ. ಎಷ್ಟು ಒದೆ ತಿಂದರೂ ಅವ್ನು ಮರ್ತು ಬಿಟ್ಟಿರ್ತಾನೆ. ಯಾಕತ್ತಾ? ಅವನು ಇನ್ನೊಂದರಲ್ಲಿ ತುಂಬಿರ್ತಾನೆ. ಅದಕ್ಕೆ ದೇವ್ರ ವಾಕ್ಯನ ಹೇಳುತ್ತೆ ಅಂದರೆ, ಆತ್ಮದಲ್ಲಿ ನೀನು ತುಂಬಿದರೆ ಇನ್ನೊಬ್ಬರು ನಿನ್ನ ಬಗ್ಗೆ ಮಾತಾಡೋದನ್ನು ನಿನ್ನ ಕಿವಿಗೆ ನೀನು ಹಾಕ್ಕೊಳ್ಳಲ್ಲ. ಬಿಕಾಸ್ ಯು ಆರ್ ಫಿಲ್ಡ್ ಇನ್ ದ ಸ್ಪಿರಿಟ್ ಆಫ್ ಗಾಡ್. ಇವತ್ತು ನಾವು ಯಾಕೆ ಡಿಪ್ರೆಷನಲ್ಲಿ ಆಗ್ತೀವಿ ಗೊತ್ತಾ? ಆತ್ಮ ಖಾಲಿ ಇದೆ. ಅದಕ್ಕೆ ಯಾರು ಏನು ಮಾತಾಡೋದು ನಮ್ಗೆ ದೊಡ್ಡದಾಗಿ ಅನಿಸುತ್ತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಆತ್ಮದಲ್ಲಿ ತುಂಬಿರಿ. ಪ್ರೈಸ್ ದಿ ಲಾರ್ಡ್. ಸೊ ಇನ್ನೊಬ್ಬರು ಮಾತಾಡೋದ್ರಿಂದ ನೋಡಿ, ಒಂದು ಅರಸುಗಳು ಬರೆದ ಪುಸ್ತಕ 19ನೇ ಅಧ್ಯಾಯ 2ನೇ ವಾಕ್ಯ. ಎಲೈಜಾಗೆ ಒಂದು ಮೆಸೇಜ್ ಕಳಿಸ್ತಾಳೆ ಜೆಜೆಬೆಲ್, ನಾಳೆ ಇಷ್ಟೊತ್ತರಲ್ಲಿ ನಿನ್ನ ಸಾಯಿಸ್ತೀನಿ ಅಂತ. ದ ಮ್ಯಾನ್ ಹೂ ಬ್ರಾಟ್ ಫೈರ್ ಫ್ರಮ್ ಹೆವೆನ್, ಆಕಾಶದಿಂದ ಬೆಂಕಿನ ತಗೊಂಬಂದವನು, ಇವನು ಪ್ರಾರ್ಥನೆ ಮಾಡಿ ಮಳೆ ನಿಲ್ಸವನೆ, ಇವನು ಪ್ರಾರ್ಥನೆ ಮಾಡಿ ಮಳೆ ಬರ್ಸವನೆ, ವಿಧವೆ ಮನೆಯಲ್ಲಿ ಅದ್ಭುತ ಮಾಡಿದವನು. ಇವಂದು ಹಿಸ್ಟ್ರಿ ನೋಡಿದ್ರೆ ದೊಡ್ಡ ಚರಿತ್ರೆ ಇವಂದು. ಒಂದೇ ಒಂದು ವಿಷಯ ಹೋಯ್ತು ಅವನ ಕಿವಿಗೆ. ಜೆಜೆಬೆಲ್ ಹೇಳ್ತಾಳೆ, ನಾಳೆ ಇಷ್ಟೊತ್ತರಲ್ಲಿ ನಿನ್ನೇನು ಸಾಯಿಸ್ತೀನಿ ಅಂತ ಹೇಳಿದ ತಕ್ಷಣ 3ನೇ ವಾಕ್ಯ, ಬೆಂಕಿ ತರಿಸ್ತವನು. ಜೆಜೆಬೆಲ್ ಮೇಲೆ ಬೆಂಕಿ ಇಳಿಸ್ಬಾರ್ದಾಗಿತ್ತಾ? ಫೈರ್ ಅಂತ ಹೇಳಿದ್ರು, ಇವಾಗ ಫೈರ್ ಹೊಲ್ಟೋಯ್ತು. ಅದಕ್ಕೆ ಒಂದು ಕಾಲದಲ್ಲಿ ನಾವು ಫೈರ್ ಆಗಿದ್ವಿ ಅನ್ನೋದು ಮುಖ್ಯ ಅಲ್ಲ, ಈಗ ಹೇಗಿದ್ದೀಯ ಅನ್ನೋದು ಮುಖ್ಯ. ಎಲಿಯನು ಫೈರಾಗಿ ಒಂದು ಕಾಲದಲ್ಲಿದ್ದ, ಫೈರ್ ಅಂದಿದ ತಕ್ಷಣ ಫೈರ್ ಬಂದ್ಬಿಟ್ಟು. ಇವಾಗ ಅದೇ ಫೈರ್ನ ಯಾಕೆ ಜೆಜೆಬೆಲ್ ಮೇಲೆ ಇಳಿಸಿಲ್ಲ? ಈಗ ಅದಿಲ್ಲ, ಲೋ, ಸ್ಪಿರಿಟಲ್ಲಿ ಈಸ್ ಲೋ. ಅದಕ್ಕೆ ಇವಾಗ ಇವನು ಕೇಳಿದ ತಕ್ಷಣ ಓಡ್ತಾನೆ. ಆವಾಗೆಲ್ಲ ಧೈರ್ಯವಾಗಿ ರಾಜನ ಮುಂದೆ, ಆಹಾಬನ ಮುಂದೆ ಹೋಗಿ ಹೇಳ್ತಾನೆ. ಯಾರು ರಾಜನ ಮುಂದೆ ನಿಲ್ಲಕ್ಕಾಗಲ್ಲ. ಇವನು ಹೋಗಿ ಸ್ಪಿರಿಟಲ್ಲಿ ತುಂಬಿ ಹೇಳ್ತಾನೆ, ನಾನು ಹೇಳೋವರೆಗೂ ಮಳೆ ಬರಲ್ಲ, ನೋಡ್ತೀಯ ಚಾಲೆಂಜ್ ಅಂತ ಕೇಳ್ತಾನೆ. ರಾಜನ ಮುಂದೆ ಚಾಲೆಂಜ್ ಆಗ್ದವನು ಇವತ್ತು ಒಂದೇ ಒಂದು ಮಾತಿಗೆ ಹಿ ವಾಸ್ ಡಿಪ್ರೆಸ್ಡ್. ಹಿ ರ್ಯಾನ್ ಅಂತೆ. ಇವಾಗ ಓಡ್ತಾ ಇದ್ದಾನೆ. ಆಗಿದ್ದಂಥ ಅನಾಯಿಂಟಿಂಗು, ಆಗಿದ್ದಂಥ ಪ್ರೆಸೆನ್ಸು, ಆಗಿದ್ದಂಥ ಅಭಿಷೇಕ ಈಗ ಇಲ್ಲದೆ ಇರೋದ್ರಿಂದ ಏನು ಹೇಳಿದ್ರು ಓಡೋ ಥರ ಮಾಡಿಬಿಡುತ್ತೆ. ನಾನೇನು ಹೇಳ್ತೀನಿ, ನೀವು ಆತ್ಮದಲ್ಲಿ ತುಂಬಿಲ್ಲ ಅಂದರೆ ಯಾರ್ಯಾರು ಮಾತಾಡೋದೆಲ್ಲ ನಿಮಗೆ ದೊಡ್ಡದಾಗಿ ಅನಿಸ್ಬಿಡುತ್ತೆ. ಎನಿಮೀಸ್ ವಿಲ್ ಟಾಂಟ್ ಯು, ನಿಮ್ಮನ್ನು ಚುಚ್ತಾ ಇರ್ತಾರೆ. ಆದುದರಿಂದ ನಾವೇನು ಮಾಡಬೇಕು ಅಂದರೆ ನಾವು ಆತ್ಮದಲ್ಲಿ ತುಂಬಿರಬೇಕು. 3rd ರೀಸನ್ ಫಾರ್ ಡಿಪ್ರೆಷನ್, ಕೀರ್ತನೆಗಳು 42ನೇ ಅಧ್ಯಾಯ 4ನೇ ವಾಕ್ಯ. ಮೆಮರೀಸ್ ಆಫ್ ಬೆಟರ್ ಡೇಸ್, ರಿಮೆಂಬರಿಂಗ್ ದ ಓಲ್ಡ್ ಥಿಂಗ್ಸ್. ಅವನೇನೇ ಜ್ಞಾಪನ ಮಾಡ್ಕೊಳ್ತಾನಂತೆ, ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು. ಇವನೇನು ಹೇಳ್ತಾನೆ, ದೀಸ್ ಆರ್ ದ ಥಿಂಗ್ಸ್ ಐ ಗೋ ಓವರ್ ಆ್ಯಂಡ್ ಓವರ್, ಎಂಪ್ಟಿಂಗ್ ಔಟ್ ದ ಪಾಕೆಟ್ಸ್ ಆಫ್ ಮೈ ಲೈಫ್. ಐ ವಾಸ್ ಆಲ್ವೇಸ್ ಅಟ್ ದ ಹೆಡ್ ಆಫ್ ದ ವರ್ಷಿಪಿಂಗ್ ಕ್ರೌಡ್. ಅವಾಗ ನೋಡಿ, ಇದನ್ನೆಲ್ಲ ಬಿಟ್ಟಿದ್ದಕ್ಕೆ ಇವಾಗ ಈ ಪ್ರಾಬ್ಲಮ್. ಅವನೇನು ಜ್ಞಾಪನ ಮಾಡ್ಕೊಳ್ತಾನಂತೆ, ಅವಾಗ ಏನು ವರ್ಷಿಪ್ ಮಾಡ್ತಾಯಿದ್ದೆ, ಅವಾಗ ಏನು ಡ್ಯಾನ್ಸು, ಏನು ಎಂಜಾಯ್ ಮಾಡ್ತಾಯಿದ್ವಿ ವರ್ಷಿಪ್ಪು. ಈಗ ಅದಿಲ್ಲದೆ ಇರೋದ್ರಿಂದ ಈಸ್ ಇನ್ ಡಿಪ್ರೆಷನ್. ಮೈ ಹಾರ್ಟ್ ಬ್ರೇಕ್ಸ್ ವೆನ್ ಐ ರಿಮೆಂಬರ್ ದ ಪಾಸ್ಟ್.
when I went with the crowds to the house of God and led them as they walked along, a happy crowd singing, shouting praise to God. Now nothing is there. ಆವಾಗ ಏನು ಸೇವೆ ಮಾಡ್ತಾಯಿದ್ವಿ, ಏನು ಓಹೋ ಅಂತಿದ್ವಿ, ಆವಾಗ ದೇವ್ರಿಗೆ ಆರಾಧನೆ ಮಾಡ್ತಾ ಇದ್ದಿದ್ವಿ, ಆವಾಗೆಲ್ಲ ಸೂಪರಾಗಿತ್ತು. ಈಗ ಅದೆಲ್ಲ ಬಿಟ್ಟಿದ್ದರಿಂದ ಯಾಕೆ ಬಿಟ್ವಿ? ಯಾರೋ ಏನೋ ಹೇಳ್ಬಿಟ್ರು, ಪಾಸ್ಟ್ರ್ ಏನೋ ಹೇಳ್ಬಿಟ್ರು, ಇವಾಗ ನಾನು ಚರ್ಚಿಗೆ ಹೋಗೋದಿಲ್ಲ, ನಾನು ಹಿಂದೆ ಒಂದು ಕಡೆ ಕುಂತ್ಕೊಂಡು ಹೋಗ್ಬಿಡ್ತೀನಿ, ನಾನೆಲ್ಲ ಒಂದು ಕಡೆ ಇರ್ತೀನಿ, ಇವಾಗೆಲ್ಲ ನಾನು ಏನು ಮಾಡಿ ಪ್ರಯೋಜನ. ಕೆಲವರು ಹೇಳ್ತಾರೆ ನೋಡಿ, ಅವಾಗೆಲ್ಲ ನಾವು ಮಾಡ್ತಾಯಿದ್ವಿ, ಇವಾಗೆಲ್ಲ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಪಾಸ್ಟರ್, ಏನೇ ಬಿದ್ದು ಕೆಲಸ ಮಾಡಿದ್ರು ಯಾರು ನಮ್ಮನ್ನು ಏನು ಮಾಡೋದಿಲ್ಲ, ನೆನೆಸ್ಕೊಳ್ಳೋದಿಲ್ಲ, ಯಾರು ನೋಡೋದು ಬೇಡ. ಯಾವತ್ತಿದ್ರೂ ಮನುಷ್ಯ ಕೊಡೋ ಅವಾರ್ಡು ನಮಗೆ ಝೀರೋನೇ. ನೀವೇನೇ ಬಿದ್ದು ಕೆಲಸ ಮಾಡಿದ್ರು ಲಾಸ್ಟಿಗೆ ಝೀರೋನೇ ಸಿಗುತ್ತೆ. ಯಾವಾಗಲೂ ಮನುಷ್ಯ ನೋಡೋ ಥರ ಮಾಡಬಾರ್ದು, ದೇವ್ರು ನೋಡ್ತಾರೆ ಅಂತ ಮಾಡ್ತಾ ಇರಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಒಳ್ಳೆಯದನ್ನು ಮಾಡೋದು ಬಿಟ್ಬಿಡ್ಬೇಡಪ್ಪ. ಯಾಕೆ ಗೊತ್ತಾ, ಇವತ್ತೇನು ಹೇಳ್ತಾರೆ ಗೊತ್ತಾ, ಪಾಸ್ಟರ್ ನನಗೂ ಹೆಲ್ಪ್ ಮಾಡಿ ಸಾಕಾಯ್ತು. ಯಾಕೆ ಗೊತ್ತಾ, ಏನೇ ಹೆಲ್ಪ್ ಮಾಡು ಅವ್ರಿಗೇನು ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ. ರಿಟರ್ನ್ನ ಎದುರು ನೋಡಿದ್ರೆ ಯಾವಾಗಲೂ ವಿಲ್ ಬಿ ಡಿಪ್ರೆಸ್ಡ್. ಯಾವಾಗಲೂ ರಿಟರ್ನ್ಸ್ ನೋಡಲೇಬಾರ್ದು, ಮಾಡ್ತಾ ಇರಬೇಕು. ನಿನ್ನ ಕೈಯಲ್ಲಿ ಆದಷ್ಟು ನೀನು ಒಳ್ಳೆಯದನ್ನು ಮಾಡ್ತಾ ಇರು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಸೊ ಥರ್ಡ್ ರೀಸನ್ ಫಾರ್ ಡಿಪ್ರೆಷನ್ ಈಸ್ ರಿಮೆಂಬರಿಂಗ್ ದ ಪಾಸ್ಟ್. ಈಗ ಈ 3 ಕಾರಣ ನೆನೆಸ್ಕೊಂಡು ಇವನು ಇವಾಗ ಅದಕ್ಕೆ ಹೇಳ್ತಾನೆ. ಅದಕ್ಕೆ ಅವನು 1ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ ಗೊತ್ತಾ, ಆ್ಯಸ್ ದ ಡಿಯರ್ ಪ್ಯಾಂಟೆಡ್ ಫಾರ್ ದ ವಾಟರ್. As the deer panted for the waters, so my soul longeth after thee. You alone are my heart's desire, and I long to worship thee. You alone are my strength and shield. To you alone may my spirit yield. You alone are my heart's desire, and I long to worship thee. ಸೊ 3 ರೀಸನ್ಸ್ ಡಿಪ್ರೆಷನ್ಗೆ ನಾವು ನೋಡಿದ್ವಿ, ಕಾರಣಗಳು. ಒಂದು, ಈ ಲಾಸ್ಟ್ ಈಸ್ ಪ್ರೆಸೆನ್ಸ್. ಎರಡನೇದು, ಎನಿಮೀಸ್ ಟಾಂಟೆಡ್ ಹಿಮ್. 3, ರಿಮೆಂಬರಿಂಗ್ ದ ಪಾಸ್ಟ್. ಇವತ್ತು ಪರಿಸ್ಥಿತಿಗಳು ಏನು ಅಂದರೆ ಹಳೇದಲ್ಲ. ಫಾರ್ ಆಲ್ ಯುವರ್ ಟ್ರಬಲ್ ಗಾಡ್ ಈಸ್ ಗೋಯಿಂಗ್ ಟು ಗಿವ್ ಯು ಡಬಲ್. ಈ ಡಿಪ್ರೆಷನ್ಗೆ ರೆಮಿಡಿನೂ ಇಲ್ಲೇ ಇದೆ, ಅದನ್ನೂ ಸಹ ಹೇಳಿ ನಾನು ಮುಗಿಸ್ತೀನಿ. 43ನೇ ಅಧ್ಯಾಯ 4ನೇ ವಾಕ್ಯ. ದೇವರೇ ನನ್ನ ದೇವರೇ, ದೇವರೇ ನನ್ನ ದೇವರೇ, ಆಗ ನಾನು ನಿನ್ನ ಯಜ್ಞ ವೇದಿಯ ಬಳಿಗೆ ನನ್ನ ಆನಂದ ನಿಧಿಯಾಗಿರುವ ನಿನ್ನ ಹತ್ತಿರಕ್ಕೆ ಸೇರಿ ಮತ್ತೆ ಕಿನ್ನರಿಯನ್ನು ಬಾರಿಸುತ್ತಾ, ಹೇಗೆ ಮತ್ತೆ ತಗೋ ಕಿನ್ನರಿ, ನಿನ್ನನ್ನು ಕೊಂಡಾಡುವೆನು. ಇದೇ ಡಿಪ್ರೆಷನಿಂದ ಆಚೆ ಬರೋದಕ್ಕೆ ರೆಮಿಡಿ. ಏನು ಮಾಡಬೇಕಂತೆ? ಕೊಂಡಾಡಬೇಕು. ಕೊಂಡಾಡ್ದಾಗ ತಿಂಡಾಡೋದೆಲ್ಲ ಹೊರಟೋಗುತ್ತೆ. ಕೊಂಡಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ದೇವ್ರನ್ನ ಸ್ತುತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಆತ್ಮಕ್ಕೆ ಹೇಳಿ, ಯಾಕೆ ಆತ್ಮವೇ ನೀನು ಕುಗ್ಗಿ ಹೋಗಿರೋದೇನು? ಹೀಗಿರಬಾರ್ದು, ನೀನಲ್ಲ ಇದು. ಆ್ಯಕ್ಚುಯಲ್ ಪರ್ಸನ್ ನೀನಲ್ಲ. You are called to do many things, great things. Why are you sitting like this without prayer, without church, without the word of God? ಯಾಕೆ ಸುಮ್ಮನೆ ಈ ಥರ ಕುಂತಿದ್ಯಾ? ಮತ್ತೆ ಸ್ಟಾರ್ಟ್ ಮಾಡು, ಮತ್ತೆ ಫೈರ್ ಮಾಡ್ಕೊ, ಮತ್ತೆ ಬೆಂಕಿ ಹಾಕು, ಮತ್ತೆ ಎಬ್ಬರ್ಸು. ಅದೇ ಅಲ್ಲಿ ಅವನೇನು ಹೇಳ್ತಾನೆ ಅಂದರೆ, God, the source of all my joy, I will praise you with my harp. Oh God, my God. 5,
ಮಾನವೇ, ಹಾಂ ನೀನು ಕುಗ್ಗಿ ಹೋಗಿರುವುದೇನು? ಹಾಂ ಹೀಗೆ ವ್ಯಥೆಪಡುವುದೇಕೆ? ಹಾಂ ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು. ಹೆಂಗೆ? ನಾನು ಇನ್ನೂ ಎಲ್ಲರೂ ಹೇಳಿ. ಈಗ ಸೋತೋಗಿದ್ದೀನಾ, ಈಗೇನು ಮಾಡ್ತೀನಿ? ಇನ್ನೂ ಸ್ವಲ್ಪ ಫೈರ್ ಆಗ್ತೀನಿ. ಈಗ ಇನ್ನೂ ಸ್ತುತಿಸ್ತೀನಿ. ನಾನು ಇನ್ನು ಮುಂದೆ ಇನ್ನೂ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಮುಂದೆ ಬೈಬಲ್ ಓದ್ತೀನಿ. ಇನ್ನು ಮುಂದೆ ಅರ್ಲಿ ಮಾರ್ನಿಂಗ್ ಪ್ರೇಯರ್ ಎದ್ದೇಳ್ತೀನಿ. ಇನ್ನು ಮೇಲೆ ರಾತ್ರಿ ಹೊತ್ತು ಎದ್ದಿರ್ತೀನಿ. ಇನ್ನು ಮೇಲೆ ಫಾಸ್ಟಿಂಗ್ ಮಾಡ್ತೀನಿ. ಇನ್ನೂ ದೇವರನ್ನ ಆರಾಧಿಸ್ತೀನಿ. ಇನ್ನೂ ದೇವರ ಸ್ತುತಿಸ್ತೀನಿ. ಯು ವಿಲ್ ಕಮ್ ಔಟ್ ಆಫ್ ಡಿಪ್ರೆಷನ್. ಪ್ರೈಸ್ ದಿ ಲಾರ್ಡ್. ಯಾರೋ ಹೇಳಿದ್ರು, ಏನೋ ಹೇಳಿದ್ರು, ನಾನು ಹಿಂಗೆ ಕುಂತಿರೋದು ಬೇಡ. ಇವತ್ತು ಈ ವಾಕ್ಯದ ಮೂಲಕ ಪವಿತ್ರಾತ್ಮ ನಿನ್ನನ್ನು ಮತ್ತೆ ಎಬ್ಬಿಸಲಿ. ಆಮೆನ್. ಐ ವಿಲ್ ಪುಟ್ ಮೈ ಹೋಪ್ ಇನ್ ಗಾಡ್ ಆ್ಯಂಡ್ ಒನ್ಸ್ ಅಗೇನ್. ಎಲ್ಲರೂ ಹೇಳಿ. ಅದು ತುಂಬ ಚೆನ್ನಾಗಿದೆ. ಒನ್ಸ್ ಅಗೇನ್ ಮೀನ್ಸ್ ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ಮುಗಿದೋಯ್ತು. ದಟ್ ಈಸ್ ಆಲ್ರೆಡಿ ಫಿನಿಶ್ಡ್. ಪಾಸ್ಟ್ ಈಸ್ ಪಾಸ್ಟ್. ಈಗ ಇವನೇನು ಹೇಳ್ತಾನೆ? ಒನ್ಸ್ ಅಗೇನ್. ಪಕ್ಕದಲ್ಲಿ ನೋಡಿ, ಹೇಳಿ ಒನ್ಸ್ ಅಗೇನ್. ಒನ್ಸ್ ಅಗೇನ್. ಸ್ಟಾರ್ಟ್ ಯುವರ್ ಪ್ರೇಯರ್ ಲೈಫ್. Start your meditation. Start your praise and worship once again. ಇವಾಗಿದೆ ರೆಮಿಡಿ. ಒನ್ಸ್ ಅಗೇನ್. ಪಾಸ್ಟ್ ಬಿಟ್ಬಿಡಿ. ಆಗಿಲ್ಲ, ಮಾಡಿಲ್ಲ, ಬ್ಯುಸಿ, ಎಲ್ಲ ಏನೋ ಆಯಿತು. ಪಾಸ್ಟಲ್ಲಿ ಏನೇನೋ ಆಗೋಯ್ತು, ಬಿಟ್ಬಿಡಿ. ಕೀರ್ತನೆಗಾರನ ಹೇಳ್ತಾನೆ, ಒನ್ಸ್ ಅಗೇನ್. ಫಿಕ್ಸ್ ಮೈ ಐಸ್ ಆನ್ ಗಾಡ್. Soon I will be praising again. Soon means as soon as possible. Now. As soon as possible. No, now. ಈಗ ಎಲ್ಲರೂ ಹೇಳಿ. ಆಮೇಲೆ ಆ ಒನ್ಸ್ ಅಗೇನ್ ಅನ್ನೋದು ಚೆನ್ನಾಗಿದೆ. ಆ ಟ್ರಾನ್ಸ್ಲೇಷನ್ ತುಂಬ ಚೆನ್ನಾಗಿದೆ. I will put my hope in God and once again I will praise Him. This is the time to start again. This is the time to praise again. Once again we will start. ಕೆಲವ್ರು ಹೇಳ್ತಾರೆ ನೋಡಿ, ಅವಾಗಲ್ಲ ಪಾಸ್ಟರ್, ಆ ಕತೆ ಬೇಡ ಪಾಸ್ಟರು, ಅವಾಗ ಸ್ಟಾಪ್, ಇವಾಗಿನ ಕತೆ ಮಾತಾಡೋಣ. ಆಗ ಆಯಿತು, ಅವಾಗ ನಾನು ಆತ್ಮದಲ್ಲಿ ಅದು ಆವಾಗ. ಎಲಿಯನ್ನು ಸಹ ಆಗ ತುಂಬ್ದ, ಈಗ ಓಡೋದ. ಈಗ ನಮ್ಗೆ ಆಗಿನ ಕತೆ ಬೇಡ, ಈಗಿನ ಕತೆ. ಆವತ್ತಿದ್ದಕ್ಕಿಂತ ಆವತ್ತಿಗಿಂತ ಇವತ್ತಿನ್ನೂ ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ದೇವ್ರ ಹತ್ರ ಕೇಳೋಣ. ಇನ್ನೂ ಹೆಚ್ಚಾಗಿ ಯಾರು ಬೇಕು? ನೀನೇ ಬೇಕಯ್ಯ. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಒಂದೆರಡು ನಿಮಿಷ ಹಾಗೆ ಕಣ್ಣನ್ನು ಮುಚ್ಚಿ ದೇವ್ರ ಹತ್ರ ಕೇಳೋಣ. ದೇವ್ರೇ, ನಾನು ಎಲ್ಲಿ ಕಳ್ಕೊಂಡ್ನೋ, ಎಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾನು ಬಿಟ್ಟನೋ, ಯಾವ ಪ್ರೇಯರ್ ಲೈಫ್ನ ನಾನು ಬಿಟ್ಬಿಟ್ಟಿದ್ದೀನೋ, ಇವತ್ತು ಮತ್ತೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ದೇವ್ರು ನನ್ನೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಅನೇಕರಿಗೆ ಟಂಗ್ಸ್ ಬಗ್ಗೆ, ಗಿಫ್ಟ್ಸ್ ಬಗ್ಗೆ ಎಲ್ಲ ಕನ್ಫ್ಯೂಷನ್ ಇರೋರಿಗೆ ವಿ ಸ್ಪೀಕ್ ಅಬೌಟ್ ದ ಗಿಫ್ಟ್ಸ್, ಟಂಗ್ಸ್. ಇದ್ರ ಬಗ್ಗೆ ಇನ್ನೂ ತಿಂಗಳೆಲ್ಲ ಮೇ ಬಿ 1 year ಹೋಗುತ್ತಾನೋ ಗೊತ್ತಿಲ್ಲ. ಎವ್ರಿ ಸಂಡೇ ಈವ್ನಿಂಗ್ ವಿ ವಿಲ್ ಸ್ಪೀಕ್ ಅಬೌಟ್ ಹೋಲಿ ಸ್ಪಿರಿಟ್. ಬೇರೆ ಲೆವೆಲ್. ಸೊ ಇಫ್ ಯು ವಾಂಟ್ ಟು ಎಂಜಾಯ್ ದ ಪ್ರೆಸೆನ್ಸ್, ದೇವರ ಪ್ರಸನ್ನತೆಯನ್ನು ಇನ್ನೂ ಎಂಜಾಯ್ ಮಾಡಬೇಕು, ಇನ್ನೂ ದೇವರ ಆತ್ಮದ ಬಗ್ಗೆ ತಿಳ್ಕೊಬೇಕು. ಯು ಶುಡ್ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಅಂದರೆ ಲರ್ನ್ ಮೋರ್ ಅಬೌಟ್ ದ ಹೋಲಿ ಸ್ಪಿರಿಟ್. ಓಕೆ, ಸಾಯಂಕಾಲನೂ ನಿಮಗೆ ಸಮಯ ಇರೋದಾದರೆ ಬಂದು ಭಾಗವಹಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.